ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA ಥರ್ಡ್ ಸೆಮಿಸ್ಟರ್ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಬರುವಂಥ ಒಂದು ಗ್ರಾಮರ್, ಪಂಕ್ಚುಯೇಟ್, ಸಿಂಬಲ್ಸ್ಗಳನ್ನ ಹೇಗೆ ಬಳಸಬೇಕು, ವಾಕ್ಯ ರಚನೆಯಲ್ಲಿ ಸಿಂಬಲ್ಸ್ಗಳ ಮಹತ್ವ ಏನಿರುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದೇ ರೀತಿಯಾಗಿ ಯಾವ ರೀತಿ ಪ್ರಶ್ನೆಗಳನ್ನ ಕುರಿತು ಪೇಪರ್ನಲ್ಲಿ ಕ್ವಶನ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾವ ಕ್ವಶನ್ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡೋಣ. ಈಸಿಯಾಗಿ ಕೀ ಉತ್ತರವನ್ನು ಅಂದರೆ ಹೇಗೆ ಮೆಥಡ್ನ ನೆನ್ಪಿಟ್ಕೋಬೇಕು, ಶಾರ್ಟ್ಕಟ್ ವಿಧಾನವನ್ನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಈಗ ಪಂಕ್ಚುಯೇಟ್ನಲ್ಲಿ ಏನು ಮಾಡೋದಂದರೆ, ನೀವು ಎರಡು ರೀತಿ ಪ್ರಶ್ನೆ ಇರುತ್ತೆ. ಒಂದು, ಬರೀ ಪಂಕ್ಚುಯೇಟ್ ಬಗ್ಗೆ ಬರೀರಿ ಅಂತಲೂ ಕೇಳ್ಬೋದು. ಆವಾಗ ನೀವು 10 ಚಿಹ್ನೆಗಳನ್ನು ಅವುಗಳನ್ನು ಎಲ್ಲಿ ಬಳಸ್ತೇವೆ ಅನ್ನೋದನ್ನು ಒಂದು ಸಿಂಗಲ್ ವಾಕ್ಯದಲ್ಲಿ ಅದರ ಶಬ್ದ ಏನು, ಆ ಚಿಹ್ನೆ ಅರ್ಥ ಏನು, ಅದನ್ನು ಕೂಡ ನೀವು ಬರೀಬೇಕಾಗುತ್ತೆ. 10 ಚಿಹ್ನೆಗಳನ್ನ ನೆನ್ಪಿಟ್ಕೋಬೇಕು. ನಾ ಇಲ್ಲಿ 10 ಚಿಹ್ನೆ ಯಾವ್ಯಾವ ತೊಗೊಂಡಿದ್ದೀನಿ ಅಂದರೆ, ಮೊದಲನೇದು ಫುಲ್ ಸ್ಟಾಪ್ ತೊಗೊಂಡಿದ್ದೀನಿ. ಇಟ್ ಈಸ್ ಯೂಸ್ಡ್ ಟು ಎಂಡ್ ಎ ಕಂಪ್ಲೀಟ್ ಸೆಂಟೆನ್ಸ್. ಒಂದು ವಾಕ್ಯ ಪೂರ್ತಿಗೊಂಡಾಗ ಬಳಸುವಂಥ ಚಿಹ್ನೆಯನ್ನು ನಾವು ಫುಲ್ ಸ್ಟಾಪ್ ಅಂತ ಕರಿತೀವಿ. ಎರಡನೇದು ಕಾಮಾ. ಇಟ್ ಈಸ್ ಯೂಸ್ಡ್ ಟು ಸಪ್ರೇಟ್ ದ ವರ್ಡ್. ಎರಡು ಶಬ್ದಗಳನ್ನ ಬೇರೆಪಡಿಸೋದಕ್ಕೋಸ್ಕರ ಕಾಮವನ್ನು ಬಳಸ್ತೀವಿ. ಮೂರನೇದು ಸೆಮಿಕಾಲನ್. ಇಟ್ ಈಸ್ ಯೂಸ್ಡ್ ಟು ಜಾಯಿನ್ 2 ಕಂಪ್ಲೀಟೆಡ್ ಸೆಂಟೆನ್ಸ್. ಎರಡು ಪೂರ್ಣ ವಾಕ್ಯಗಳನ್ನು ಸೇರಿಸೋದಕ್ಕೋಸ್ಕರ ಇದನ್ನು ಬಳಸ್ತಾರೆ. ಮೂರನೇದು ಕಾಲನ್. ಇಟ್ ಈಸ್ ಯೂಸ್ಡ್ ಫಾರ್ ಎಕ್ಸಾಂಪಲ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಎಕ್ಸಾಂಪಲ್, ಪಾಯಿಂಟ್ಸ್, ಎಕ್ಸ್ಪ್ಲನೇಷನ್ ಈ ಜಾಗದಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತೀವಿ. ಇನ್ವರ್ಟೆಡ್ ಕಾಮಾ. ಇಟ್ ಈಸ್ ಯೂಸ್ಡ್ ಟು ಶೋ ಎಕ್ಸಾಕ್ಟ್ ವರ್ಡ್ ಆರ್ ಸೆಂಟೆನ್ಸ್. ಯಾವುದಾದ್ರೂ ವರ್ಡ್ನ ಅಥವಾ ಸೆಂಟೆನ್ಸ್ನ ಹೈಲೈಟ್ ಮಾಡಬೇಕಾಗಿತ್ತಂದರೆ ನಾವು ಇನ್ವರ್ಟೆಡ್ ಕಾಮನ್ನ ಬಳಸ್ತೀವಿ. ಕ್ವಶನ್ ಮಾರ್ಕ್. ಇಟ್ ಈಸ್ ಯೂಸ್ಡ್ ಫಾರ್ ಕ್ವಶನಿಂಗ್. ಪ್ರಶ್ನೆಗಳನ್ನ ಕೇಳುವಾಗ ನಾವು ಕ್ವಶನ್ ಮಾರ್ಕ್ನ ಹೆಚ್ಚಾಗಿ ಬಳಸ್ತೀವಿ. ನೆಕ್ಸ್ಟು ಎಕ್ಸ್ಕ್ಲಮೇಷನ್ ಮಾರ್ಕ್. ಇಟ್ ಈಸ್ ಯೂಸ್ಡ್ ಟು ಶೋ ಸ್ಟ್ರಾಂಗ್ ಎಮೋಷನ್ಸ್ ಲೈಕ್ ಎಂಗರ್, ಜಾಯ್, ಸರ್ಪ್ರೈಸ್. ಸಿಟ್ಟು, ಸಂತೋಷ ಮತ್ತು ಸರ್ಪ್ರೈಸ್ಗಳನ್ನ ತೋರಿಸೋದಕ್ಕೋಸ್ಕರ ಬಳಸುವಂಥ ಚಿಹ್ನೆಯನ್ನು ನಾವು ಎಕ್ಸ್ಕ್ಲಮೇಷನ್ ಮಾರ್ಕ್ ಅಂತ ಕರಿತೀವಿ. ಹೈಪನ್. ಇಟ್ ಈಸ್ ಯೂಸ್ಡ್ ಟು ಜಾಯಿನ್ ಎಲಿಮೆಂಟ್ಸ್. ಎರಡು ಶಬ್ದಗಳನ್ನ, ಎರಡು ಪದಗಳನ್ನು, ಎರಡು ವ್ಯಕ್ತಿಗಳನ್ನು, ಎರಡು ವಸ್ತುಗಳನ್ನು ಸೇರಿಸೋದಕ್ಕೋಸ್ಕರ ಅವಾಗ ಹೈಪನ್ನ ಬಳಸ್ತೀವಿ. ಅಪೋಸ್ಟ್ರಾಫ್. ಇಟ್ ಈಸ್ ಯೂಸ್ಡ್ ಟು ಶೋ ಪೊಸಿಷನ್ ಒಮಿಟೆಡ್ ಲೆಟರ್ ಇನ್ ಕನ್ಸ್ಟ್ರಕ್ಷನ್. ಕೆಲವೊಂದು ಶಬ್ದಗಳಲ್ಲಿನ ಪೊಸಿಷನ್ನ ನಾವು ಹೈಲೈಟ್ ಮಾಡೋದಕ್ಕೋಸ್ಕರ ಈ ಅಪೋಸ್ಟ್ರಾಫ್ನ ಬಳಸ್ತೀವಿ. ಈ 10 ಸಿಂಬಲ್ಗಳನ್ನು, 10 ಸಿಂಬಲ್ಗಳ ಹೆಸರುಗಳನ್ನು, 10 ಸಿಂಬಲ್ಗಳ ಅರ್ಥವನ್ನು ಒಂದು ವಾಕ್ಯದಲ್ಲಿ ಮೀನಿಂಗ್ನ ನೀವು ಇದಿಷ್ಟನ್ನು ನೋಡ್ಕೋಬೇಕಾಗತ್ತೆ. 5 ಅಂಕಕ್ಕೆ ಪಂಕ್ಚುಯೇಟು ಒಮ್ಮೊಮ್ಮೆ ಥಿಯರಿ ರೂಪದಲ್ಲಿ ಅದ್ರ ಬಗ್ಗೆ ಬರೆಯೋದಕ್ಕೆ ಕೊಡ್ತಾರೆ. ಎರಡನೇದ್ದು ವಾಕ್ಯ ಕೊಟ್ಟು. ಎರಡನೇ ವಿಧಾನಕ್ಕೆ ಬರೋಣ. ಎರಡನೇ ವಿಧಾನದಲ್ಲಿ ವಾಕ್ಯ ಕೊಟ್ಟು ಅವ್ರು ಏನು ಮಾಡ್ತಾರೆ, ಇದಕ್ಕೆ ಚಿಹ್ನೆಗಳನ್ನು ಬಳಸಿ ಅಂತ ಕೊಡ್ತಾರೆ. ಚಿಹ್ನೆಗಳನ್ನ ಬಳಸಬೇಕಂದ್ರೆ ಇಲ್ಲಿ ನಾನು ಒಟ್ಟು 10 ಎಕ್ಸಾಂಪಲ್ ತೊಗೊಂಡಿದ್ದೀನಿ. 10 ಎಕ್ಸಾಂಪಲ್ ನಾನು ಆನ್ಸರ್ ಆಗಿ ತೊಗೊಂಡಿದ್ದೀನಿ. ಈ 10ರಲ್ಲಿನೇ ಒಂದು ಪ್ರಶ್ನೆ ನಿಮಗೆ ಕಂಪಲ್ಸರಿ ಬರುತ್ತೆ. ಒಂದೇ ವಾಕ್ಯ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಬಳಸಬೇಕಾಗಿರೋ ಚಿಹ್ನೆನ ಬಳಸಬೇಕಾಗುತ್ತೆ. 5 ಚಿಹ್ನೆಗಳನ್ನ ಒಳಗಡೆ ಬಳಸೋದಿರುತ್ತೆ. ಈ 5 ಚಿಹ್ನೆಗಳಿಗೆ 5 ಮಾರ್ಕ್ಸ್ ಇರುತ್ತೆ. ಪ್ರತಿ ಚಿಹ್ನೆಗೆ 5 ಮಾರ್ಕ್ಸ್, ಒಂದೊಂದು ಮಾರ್ಕ್ಸ್ನಂತೆ 5 ಚಿಹ್ನೆಗಳಿಗೆ 5 ಮಾರ್ಕ್ಸ್ ಇರುತ್ತೆ. ನಾನು ತೊಗೊಂಡಿರುವಂಥ ಎಕ್ಸಾಂಪಲ್ನ ನೋಡಿ, ಪ್ರತಿ ಎಕ್ಸಾಂಪಲ್ನು ಫಸ್ಟ್ಗೆ ಮತ್ತು ಲಾಸ್ಟಿಗೆ ಎಫಾಸ್ಟಫಿ ಮಾರ್ಕ್ ಇದೆ. ಎಲ್ಲ ವಾಕ್ಯಕ್ಕೆ ನೀವು ಎಫಾಸ್ಟಫಿ ಮಾರ್ಕ್ ಹಾಕಿದರೆ 1 ಮಾರ್ಕ್ಸ್. ಯಾವುದೇ ವಾಕ್ಯ ಕೊಡಲಿ ಎಫಾಸ್ಟಫಿ ಮಾರ್ಕ್ ಬಳಸಿ 1 ಮಾರ್ಕ್ಸ್. ಎರಡನೇದು ಇದು ನೋಡಿ, ಈ ಸಿಂಬಲ್ ಏನಿದೆ, ಇದನ್ನು ಬಳಸಿದರೆ ಈ ರೀತಿಯಾದ ಎಕ್ಸ್ಕ್ಲಮೇಟರಿ ಒಂದನೇದ್ದು ಡಬಲ್ ಇನ್ವರ್ಟೆಡ್ ಕಾಮಾ ಬಳಸಿದರೆ 1 ಮಾರ್ಕ್ಸ್ ಇರುತ್ತೆ. ಎಲ್ಲ ವಾಕ್ಯಕ್ಕೂ ಬಳಸಲಿ, ಯಾವ್ದು ವಾಕ್ಯ ಕೊಟ್ಟರು ಬಳಸಿ. ಲಾಸ್ಟು ಫುಲ್ ಸ್ಟಾಪ್ ಅಥವಾ ಕ್ವಶನ್ ಮಾರ್ಕ್. ಈ ವಾಕ್ಯ ಓದಿ ಅದರಲ್ಲಿ ಯಾವುದಾದ್ರೂ ವಾಟ್, ವೆನ್, ವೇರ್, ವೈ, ವಿಚ್, WH ಕ್ವಶನ್ ಇದ್ದರೆ ಕ್ವಶನ್ ಮಾರ್ಕ್ ಇಡಿ ಲಾಸ್ಟು, ಇಲ್ಲ ಫುಲ್ ಸ್ಟಾಪ್ ಇಡಿ. ಫುಲ್ ಸ್ಟಾಪು ಅಥವಾ ಕ್ವಶನ್ ಮಾರ್ಕ್ ಒಂದು, ಅದಕ್ಕೆ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಕ್ವಶನ್ ಓದುವಾಗ ಯಾವುದಾದ್ರೂ ಶಬ್ದದಲ್ಲಿ, ಮೊದಲಿನ 3 ಶಬ್ದದಲ್ಲಿ ಎಸ್ ಲಾಸ್ಟ್ ಇದ್ದರೆ ಎಸ್ ಮೊದಲು ಒಂದು ಹೈಫನ್ ಮಾರ್ಕ್ ಹಾಕಿ, ಎಫಾಸ್ಟಫಿ ಮಾರ್ಕ್ ಹಾಕಿ. ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಮತ್ತು ವಾಕ್ಯಗಳು 2 ವಾಕ್ಯ ಡಿವೈಡ್ ಮಾಡಿ ಅದಕ್ಕೆ ಮಿಡಲ್ನಲ್ಲಿ ಈ ಸಿಂಬಲನ್ನು ಬಳಸೋದ್ರಿಂದ 1 ಮಾರ್ಕ್ಸ್ ಇರುತ್ತೆ. ಈ ರೀತಿಯಾಗಿ ನೀವು 5 ಅಂಕಗಳನ್ನ ಪಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗ್ರಾಮರ್ನೊಂದಿಗೆ ಸಿಗೋಣ. ಧನ್ಯವಾದಗಳು.